ನಾನು ಇವತ್ತು ಒಂದು 5 ಟಿಪ್ಸ್ ಗಳನ್ನು ಹೇಳ್ತೀನಿ ಪುರುಷ ಬಂಜತನವನ್ನ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತೆ ಸ್ಪರ್ಮ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ. ಒಂದು ಡಯಟ್. ನಿಮ್ಮ ಡಯಟ್ ಹೇಗಿರ್ಬೇಕಪ್ಪ ಅಂತಂದ್ರೆ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಡಯಟ್. ಅದರಲ್ಲಿ ಹೆಚ್ಚಿನ ತರಕಾರಿಗಳು, ಹಣ್ಣುಗಳು ಮತ್ತೆ ಡ್ರೈ ಫ್ರೂಟ್ಸ್ ಇರುವಂತ ಅಗತ್ಯ ತುಂಬಾ ಇರುತ್ತೆ. ಯಾಕಂತಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಎರಡನೇದು ಎಕ್ಸಸೈಸ್. ದಿನಾಲು ಒಂದು 30ರಿಂದ 45 ನಿಮಿಷ ಬೆವರು ಬರುವ ಹಾಗೆ ನೀವು ಎಕ್ಸಸೈಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಸ್ಪರ್ಮ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಮೂರನೇದು ಓವರ್ ವೆಯ್ಟ್. ನೀವೇನಾದ್ರೂ ಓವರ್ ವೆಯ್ಟ್ ಇದ್ದೀರಾ ಅಂತಂತಂದ್ರೆ ತೂಕವನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಟ್ರೆ ಡೆಫಿನೆಟ್ಲಿ ಸ್ಪರ್ಮ್ ಹೆಲ್ತ್ ಮತ್ತೆ ಸೆಕ್ಷುವಲ್ ಹೆಲ್ತ್ ಡೆಫಿನೆಟ್ಲಿ ಇಂಪ್ರೂವ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನು 4ನೇದು ಏನಪ್ಪಾ ಅಂತಂತಂದ್ರೆ ನೀವೇನಾದ್ರೂ ಟೊಬ್ಯಾಕೊ ಕನ್ಸಂಪ್ಷನ್ ಅಂದ್ರೆ ಸಿಗರೇಟು ಅಥವಾ ಗುಟ್ಕಾ ಏನಾದ್ರು ಚೀವ್ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ಡೆಫಿನೆಟ್ಲಿ ನೀವು ಸ್ಟಾಪ್ ಮಾಡ್ಬೇಕಾಗತ್ತೆ. ಇನ್ನೊಂದು ಪ್ಯಾಸಿವ್ ಸ್ಮೋಕಿಂಗ್ ಆಲ್ಸೋ. ನೀವು ನಿಮ್ಮ ಫ್ರೆಂಡ್ಸ್ ನೀವು ನಿಮ್ ಜೊತೆ ಫ್ರೆಂಡ್ಸ್ ಇರೋರು ಸ್ಮೋಕ್ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಅವ್ರ ಜೊತೆ ಇರೋದ್ರಿಂದ ಪ್ಯಾಸಿವ್ ಸ್ಮೋಕಿಂಗ್ ಎಫೆಕ್ಟ್ ಇಂದಲೂ ಸಹ ಸ್ಪರ್ಮ್ ಕೌಂಟ್ ಅನ್ನೋದು ಎಫೆಕ್ಟ್ ಆಗುತ್ತೆ. ಅದಕ್ಕಾಗಿ ಈ 5 ಪಾಯಿಂಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಆಗ್ಬೋದು, ಅದು ಸ್ಪರ್ಮ್ ಹೆಲ್ತ್ ಮೇಂಟೈನ್ ಆಗ್ಬೋದು.